ಹುನಗುಂದ ಹಾಗೂ ಇಳಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡ ಅವರ ಜನ್ಮದಿನವನ್ನು ಕರವೇ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ವಿಶಿಷ್ಟವಾಗಿ ಆಚರಿಸಿದ್ದಾರೆ. ಆಸ್ಪತ್ರೆಯಲ್ಲಿನ ರೋಗಿಗಳು ಹಾಗೂ ಬಾಣಂತಿಯರಿಗೆ ಆಹಾರ ಸಾಮಗ್ರಿ ವಿತರಿಸುವ ಮೂಲಕ ಮಾನವೀಯ ಸೇವೆ ಮೆರೆದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಹುನಗುಂದ ಹಾಗೂ ಇಳಕಲ್ ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇಳಕಲ್ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಹಾಗೂ ಹುನಗುಂದ ಹೆರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಮತ್ತು ಬಾಣಂತಿಯರಿಗೆ ಬಿಸ್ಕಿಟ್, ಬ್ರೆಡ್ ಹಾಗೂ ಕೇಕ್ ವಿತರಿಸುವ ಮೂಲಕ ರಾಜ್ಯಾಧ್ಯಕ್ಷರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ಸಮಾಜಮುಖಿ ಕಾರ್ಯಗಳ ಮೂಲಕ ಜನ್ಮದಿನ ಆಚರಿಸುವುದು ಸಂಘಟನೆಯ ಧ್ಯೇಯವಾಗಿದ್ದು, ಮುಂದೆಯೂ ಇಂತಹ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಇಳಕಲ್ ತಾಲೂಕು ಅಧ್ಯಕ್ಷ ಅಶೋಕ್ ಪೂಜಾರಿ, ಹುನಗುಂದ ತಾಲೂಕು ಅಧ್ಯಕ್ಷ ರೋಹಿತ್ ಬಾರ್ಕೇರ್, ಪ್ರಧಾನ ಕಾರ್ಯದರ್ಶಿ ಮುರ್ತುಜಾ ಬಾದಾಮಿ, ಹುಸೇನ್ ಸಂದಿಮನಿ, ಮಹಿಳಾ ಅಧ್ಯಕ್ಷರಾದ ಶೋಭಾ ಅರಕೀರ್, ಸವಿತಾ ಚನ್ನಾ, ಭಾರತಿ ಮಡ್ಡಿಕಾರ್, ಶಾರದಾ ಶಿರೂರು, ಬಾಲನಗೌಡ, ಜಾಹಿರ್ ಸಂಗಮಖರ್, ಸಾಗರ್ ಪಟ್ಟಣಶೆಟ್ಟಿ, ಮಹಿಬೂಬ್ ರೇಷ್ಮೆ ಸೇರಿದಂತೆ ಸಂಘಟನೆಯ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಮಾಜ ಸೇವೆಯ ಮೂಲಕ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ಆಚರಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರ ಇವತ್ತು ಜನ್ಮದಿನ, 60ನೇ ವರ್ಷದ ಜನ್ಮದಿನ ರಾಜ್ಯಾದ್ಯಂತ ಆಚರಿಸಲಾಗ್ತಾ ಇದೆ. ಇವತ್ತು ಅದೇ ರೀತಿ ನಾವು ಇಳಕಲ್ಲು ಮತ್ತು ಅವಳಿ ನಗರದ ಒಂದು ಸೇರಿ ಇವತ್ತು ಜನ ಎಲ್ಲ ಸೇರಿ ನಮ್ಮ ರಕ್ಷಣಾ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು ಇವತ್ತು ಸರ್ಕಾರಿ ಆಸ್ಪತ್ರೆ ಗುಡಿ ಹತ್ತಿರ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಮತ್ತು ಬಡ ಹೆಣ್ಣುಮಕ್ಕಳಿಗೆ ಹಣ್ಣು ಹಂಪಲುಗಳನ್ನು ಅವರ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಾವೆಲ್ಲ ಇಳಕಲ್ ಮತ್ತು ಹುನಗುಂದ ಅವಳಿ ನಗರದ ರಕ್ಷಣಾ ವೇದಿಕೆಯಿಂದ ನಾರಾಯಣಗೌಡರಿಗೆ, ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ಅವರಿಗೆ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ 60ನೇ ಜನ್ಮದಿನದಿಂದ ಇವತ್ತು ಅದರ ನಿಮಿತ್ತವಾಗಿ ನಾವು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆದಂಥ ಹೆರಿಗೆ ಆಸ್ಪತ್ರೆಗೆ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಮತ್ತು ಬಿಸ್ಕೆಟು, ಬ್ರೆಡ್ಡನ್ನು ವಿತರಣೆ ಮಾಡಿ ನಾರಾಯಣಗೌಡರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ನಾರಾಯಣಗೌಡರ ನಿಮಿತ್ತವಾಗಿ ಇಲ್ಲಿ ಇಳಕಲ್ ಮತ್ತು ಹುನಗುಂದ ತಾಲೂಕಿನ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಅವರ ಜನ್ಮದಿನೋತ್ಸವವನ್ನು ಈ ರೀತಿಯಾಗಿ ಆಚರಣೆ ಮಾಡಿದ್ವಿ. ಹಾಗೂ ನಾರಾಯಣಗೌಡರಿಗೆ ಭವಿಷ್ಯ ಆರೋಗ್ಯ ಆ ದೇವರು ದಯಪಾಲಿಸಲಿ ಅಂತಂದು ವಿನಂತಿ ಈ ಮೂಲಕ ಬರ್ರಿ ಸರ್. ಆ ಕಡೆ ಒಬ್ರು ಕೊಟ್ಬಿಡ್ರಿ, ಹಂಗೆ ಕೊಟ್ಟು ಬರ್ರಿ ಬಸವರ್ ಬರೀ ಹೋರಾಟ ಪ್ರಕಾಶ್ पकड़ो जी फोटो दिखाओ
ಅಲ್ಲಿ ಸರ್ ಅಲ್ಲಿ ಅಲ್ಲಿ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ನಿಂದ್ರಿಟ್ರೆ ಸ್ವಲ್ಪ ಇರ್ತದೆ. ಬರೀ ಫುಲ್ ಅದ ಮಾಡ್ರಿ. ಎಷ್ಟಾದ್ರು ರೀ? 4 ಅದು ಎಷ್ಟು ಅಶೋಕಣ್ಣ ಕೊಟ್ಬಿಡಿ ಅವ್ರಿಗೆ ಕೊಟ್ಬಿಡಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ನಾಡಿನಲ್ಲಿ ಇವತ್ತು ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕನ್ನಡಕ್ಕಾಗಿ, ಕನ್ನಡದ ನೆಲ ಜಲ ಗಾಳಿಗಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂಥ ಮಹಾನ್ ನಮ್ಮೆಲ್ಲರ ನಾಯಕ, ಕನ್ನಡದ ಸ್ವಾಭಿಮಾನಕ್ಕಾಗಿ ಸದಾ ಗರ್ಜಿಸಿದಂಥ ವ್ಯಕ್ತಿ, ಸತತ 4 ದಶಕಗಳಿಂದ ಕನ್ನಡಕ್ಕಾಗಿ ತಮ್ಮನ್ನೇ ಅರ್ಪಿಸಿಕೊಂಡಂಥ ಮಹಾನ್ ವ್ಯಕ್ತಿ, 27 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದನ್ನು, ಕರವೇ ಅನ್ನೋದನ್ನು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ. ಇವತ್ತು ಪ್ರತಿಯೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತನಲ್ಲಿ ಕರವೇ ಅನ್ನೋದನ್ನು ಮನೆ ಮಾತನ್ನು ಮಾಡಿದಂಥ ಮಹಾನ್ ವ್ಯಕ್ತಿ. ಕನ್ನಡಿಗರಿಗಾಗಿ, ಕನ್ನಡದ ಮಕ್ಕಳಿಗಾಗಿ, ಕನ್ನಡದ ಭವಿಷ್ಯಕ್ಕಾಗಿ ಇವತ್ತು ತಮ್ಮನ್ನೇ ತಾವು ಅರ್ಪಿಸಿಕೊಂಡಂಥ ನಮ್ಮೆಲ್ಲರ ಮಹಾನ್ ನಾಯಕ, ರಾಜ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಯಕರಾದಂಥ ಅಣ್ಣ TN ನಾರಾಯಣಗೌಡರ ಇವತ್ತು 60ನೇ ವರ್ಷದ ಜನ್ಮದಿನ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಆಚರಿಸ್ತಾ ಇದ್ದೀವಿ. ಇವತ್ತು ರಾಜ್ಯಾದ್ಯಂತ ನಮ್ಮ ಎಲ್ಲ ಕರವೇ ಕಾರ್ಯಕರ್ತರು ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ TN ನಾರಾಯಣಗೌಡರ ಹುಟ್ಟಿದಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇವತ್ತು ಅದೇ ರೀತಿ ನಾವು ಕೂಡ ಹುನಗುಂದ ಹಾಗೂ ಇಳಕಲ್ ಅವಳಿ ತಾಲೂಕುಗಳು ಎರಡೂ ಕೂಡ ಸೇರಿ ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡು ಇವತ್ತು ಇಳಕಲ್ ಮತ್ತು ಹುನಗುಂದದಲ್ಲಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಹೆರಿಗೆ ಆದಂಥ ಬಾಣಂತಿಯರಿಗೆ ಬ್ರೆಡ್ ಮತ್ತು ಬಿಸ್ಕಿಟ್ಗಳನ್ನು ಹಚ್ಚುವುದರ ಮುಖಾಂತರ ನಾವು ಕೂಡ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಅವರೆಲ್ಲರ ಆಶೀರ್ವಾದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಇರಲಿ ಅನ್ನೋದ್ರ ಮುಖಾಂತರ ಇವತ್ತು ಇಲ್ಲಿ ಅವರ ಜನ್ಮದಿನ ಆಚರಿಸಿದ್ದೀವಿ. ಹೀಗಾಗಿ ಅವರು ಕೂಡ ನಮ್ಮೆಲ್ಲರ ಮುಖಾಂತರ ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲರ ಮುಖಾಂತರ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಈ ಮುಖಾಂತರ ಕೋರೋದ್ರ ಮುಖಾಂತರ ಇಷ್ಟಪಡ್ತೀನಿ. ಅವಳಿ ತಾಲೂಕುಗಳಾದಂಥ ಇಳಕಲ್ ಹಾಗೂ ಹುನಗುಂದ ಎರಡು ತಾಲೂಕಿನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ನಮ್ಮ ಒಂದು ಇಳಕಲ್ ಹಾಗೂ ಹುನಗುಂದ ತಾಲೂಕಿನಲ್ಲಿ ಬರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕರುನಾಡ ಚಕ್ರವರ್ತಿ TN ನಾರಾಯಣಗೌಡರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ಎರಡೂ ತಾಲೂಕಿನ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರುಗಳು, ಎಲ್ಲ ಸರ್ವ ಪದಾಧಿಕಾರಿಗಳು, ಗ್ರಾಮ ಘಟಕದ ಅಧ್ಯಕ್ಷರುಗಳು ಎಲ್ಲರ ಒಂದು ನೇತೃತ್ವದಲ್ಲಿ ಇಂದು ಒಂದು ನಾವು ಆಸ್ಪತ್ರೆಯಲ್ಲಿ ಒಂದು ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಈ ಒಂದು ಶುಭ ದಿನದಲ್ಲಿ ಒಂದು ಎರಡೂ ತಾಲೂಕಿನ ಜನತೆಗೆ ಹೇಳೋದೇನಂತಂದರೆ TN ನಾರಾಯಣಗೌಡರ ಒಂದು 60ನೇ ವರ್ಷದ ಹುಟ್ಟುಹಬ್ಬ. ಈ 60 ವರ್ಷದಲ್ಲಿ ನಮ್ಮ ಗೌಡರು ನಡೆದು ಬಂದ ಹಾದಿ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸುಖ ಸುಮ್ಮನೆ ಆಗಿಲ್ಲ. ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ಅವರ ಒಂದು ಪರಿಶ್ರಮ ಹೇಳುತ್ತಿರೋದು. ಅದರ ನಿಮಿತ್ತವಾಗಿ ಇವತ್ತು ನಾವು ಇಲ್ಲಿ ಎಲ್ಲ ಜನ ಸೇರಿಕೊಂಡು ಹಣ್ಣು ಹಂಪಲು ವಿತರಣೆ ಮಾಡಿದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಗೌಡರಿಗೆ ಆ ಭಗವಂತ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಇನ್ನೂ ಹೆಚ್ಚು ಕಾಲ ಅವರನ್ನು ನಮ್ಮ ಒಂದು ಕನ್ನಡ ನಾಡಿನ ಜನತೆ ಸೇವೆ ಮಾಡುವಂತಾಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ.
ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡೋಕ್ಕೆ ಬಂದಿವಿ. ಸುಖ ಸುಮ್ಮನೆ ಬಂದಿಲ್ಲ. ಅವರಿಗೆ ನಮ್ಮ ಟಿ ಎ ನಾರಾಯಣಗೌಡರಿಗೆ ಅಪಾರವಾದಂಥ ನಮ್ಮ ಕರಿವೇ ಸೇನಾನಿಗಳು ಅಪಾರವಾದಂಥ ಅಭಿಮಾನಿಗಳ ಪರವಾಗಿ ನಾವೆಲ್ಲರೂ ಇವತ್ತು ಹುನಗುಂದ ಮತ್ತು ಇಳಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೊಂದುತ್ತಿರುವ ರೋಗಿಗಳಿಗೆ ಒಂದು ಹಣ್ಣು ಹಂಪಲವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾರಾಯಣಗೌಡರಿಗೆ ಆಯುಷ್ಯ, ಆರೋಗ್ಯ ಮತ್ತು ನಾಡು ನುಡಿ ಜಲದ ಬಗ್ಗೆ ಇನ್ನೂ ಅಪಾರವಾದಂಥ ಅಭಿಮಾನಿಗಳನ್ನು ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊತೀವಿ. ನಮಸ್ಕರಿಸುತ್ತಾ ಟಿ ಎನ್ ನಾರಾಯಣಗೌಡರ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಹಣ್ಣು ಹಂಪಲುಗಳನ್ನು ಪೇಷಂಟ್ಗಳಿಗೆ ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಆ ದೇವಿ